ಬಂಡೆ ಪ್ರಯತ್ನ ಶತಪ್ರಯತ್ನ ಅಂತ ಹೇಳಿದೆಯಲ್ಲ, ಹಾಗೆ ಇದೀಗ ಬಂಡೆ ಪ್ರಯತ್ನ, ಮರಳಿ ಯತ್ನವ ಮಾಡು. ಪ್ರಯತ್ನ ಫಲ ಕೊಡದೇ ಇರ್ಬೋದು, ಆದರೆ ಪ್ರಾರ್ಥನೆ ಫಲಿಸುತ್ತೆ. ರಾಹುಲ್ ಗಾಂಧಿ ಭೇಟಿ ಬಳಿಕ ಮತ್ತೆ ಆಕ್ಟಿವ್ ಆಗಿದ್ದಾರೆ ಡಿ ಕೆ ಬ್ರದರ್ಸ್. ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲ ಆಗುವುದಿಲ್ಲ ಅನ್ನುವಂತಹ ನಂಬಿಕೆಯೊಂದಿಗೆ ಈಗ ಅವರು ಮುಂದುವರಿತಾ ಇದ್ದಾರೆ. ರಾಹುಲ್ ಭೇಟಿ ಬೆನ್ನಲ್ಲೇ ಮಾರ್ಮಿಕವಾದಂತಹ ಪೋಸ್ಟನ್ನು ಅಣ್ಣ ಮಾಡಿದ್ದಾರೆ. ಅಣ್ಣ ಮತ್ತು ತಮ್ಮ ಇಬ್ಬರೂ ಕೂಡ ಮಾಡಿದರು. ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಶಿವಕುಮಾರ್ ಅವರು ಪೋಸ್ಟ್ ಮಾಡಿದ್ದಾರೆ. ಇನ್ನು ಅವರ ಸಹೋದರ ಸುರೇಶ್ ಅವರ ಪೋಸ್ಟ್ನಲ್ಲಿ ಯಶಸ್ಸಿನ ಮೊದಲ ಹೆಜ್ಜೆಯೇ ಪ್ರಯತ್ನ. ಇದು ಡಿ ಕೆ ಶಿವಕುಮಾರ್ ಅವರ ಪೋಸ್ಟ್ ಆದರೆ, ಸುರೇಶ್ ಅವರ ಪೋಸ್ಟ್ನಲ್ಲಿ ಇನ್ನೊಂದು ರೀತಿಯಲ್ಲಿ ಪ್ರಯತ್ನವನ್ನು ವಿವರಿಸಿದ್ದಾರೆ. ಅವರು ಸತತ ಪ್ರಯತ್ನದ ಫಲವೇ ಯಶಸ್ಸು, ಯಶಸ್ಸಿನ ಮೊದಲ ಹೆಜ್ಜೆಯೇ ಪ್ರಯತ್ನ, ಸತತ ಪ್ರಯತ್ನದ ಫಲವೇ ಯಶಸ್ಸು ಅಂತ ಪ್ರಯತ್ನದ ರೀತಿಯನ್ನು ವಿವರಿಸಿದ್ದಾರೆ. ಹೇಗೆ ಪ್ರಯತ್ನ ಮಾಡಬೇಕು ಅನ್ನೋದನ್ನು ವಿವರಿಸಿದ್ದಾರೆ. ನಾಯಕತ್ವ ಗೊಂದಲ ಮಧ್ಯೆ ಬ್ರದರ್ಸ್ ಪೋಸ್ಟ್ ಎಲ್ಲವೂ ಕೂಡ ನಿಗೂಢವಾಗಿದೆ. ಯಾಕಂದರೆ ಇಬ್ಬರು ಕೂಡ ಪ್ರಯತ್ನಿಸ್ತಾ ಇರೋದು ಯಾವ ಪೋಸ್ಟ್ಗಾಗಿ ಅನ್ನೋದು ಗೊತ್ತಿದೆ, ರಾಜ್ಯದ ಜನಕ್ಕೂ ಕೂಡ ಗೊತ್ತಿದೆ. ಹೀಗಾಗಿ ಅದರ ಕಡೆಗೇ ಆ ನಿಟ್ಟಿನಲ್ಲಿನೇ ಪ್ರಯತ್ನ ಸಾಗ್ತಾ ಇದೆಯಾ ಅನ್ನುವ ಕುತೂಹಲ ಇರುವಂಥದ್ದು. ಇನ್ನು ಇದರ ನಡುವೆ ಡಿ ಕೆ ಬ್ರದರ್ಸ್ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಭೇಟಿಯಾಗಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಡಿ ಕೆ ಬ್ರದರ್ಸ್ ಚರ್ಚೆ ನಡೆಸಿದ್ದಾರೆ. ಅವರಿಗೆ ಸಂಕ್ರಾಂತಿಯ ಶುಭ ಕೋರುವಂತಹ ನೆಪದಲ್ಲಿ ಭೇಟಿಯಾಗಿದ್ದಾರೆ. ಸುಮಾರು 1 ಗಂಟೆಯ ಹೊತ್ತಿನವರೆಗೂ ಕೂಡ ಸದಾಶಿವನಗರದ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಇತ್ತು. ಖರ್ಗೆ ಅವರು ಬೆಂಗಳೂರಿಗೆ ಬಂದಾಗಲೆಲ್ಲವೂ ಕೂಡ ಖರ್ಗೆ ಅವ್ರನ್ನ ಭೇಟಿಯಾಗಿದ್ದಾರೆ, ಆಗ್ತಾ ಇರ್ತಾರೆ. ಡಿ ಕೆ ಅವರು ಸಾಮಾನ್ಯವಾಗಿ ಭೇಟಿ ಆಗ್ತಾ ಇರ್ತಾರೆ. ಮೊನ್ನೆ ಅವರು ಕಲಬುರಗಿಗೆ ಹೋಗುವಂತಹ ಸಂದರ್ಭದಲ್ಲಿ ಕೂಡ ಅಷ್ಟೇ, ಕಲಬುರಗಿ ಪ್ರವಾಸ ದಿನವೂ ಕೂಡ ಅಷ್ಟೇ, ಖರ್ಗೆ ಅವರ ಜೊತೆಗೇ ಶಿವಕುಮಾರ್ ಅವರು ಕೂಡ ಇದ್ದರು. ಜೊತೆಗೆ ಅವರ ಕಾರಲ್ಲೇ ಹೋದರು ಏರ್ಪೋರ್ಟ್ವರೆಗೂ, ಏರ್ಪೋರ್ಟ್ನಿಂದ ಕೂಡ ಜೊತೆಗೆ ವಿಮಾನದಲ್ಲಿ ಹೋದರು. ಇವೆಲ್ಲವೂ ಕೂಡ ಜೊತೆಗೆ ನಡೆದಿದೆ. ಖರ್ಗೆ ಅವರ ಜೊತೆಗೆ ಓಡಾಡ್ತಾ ಇದ್ದಾರೆ. ಇಲ್ಲಿ ಭಾಳ ಮುಖ್ಯವಾಗಿ ಇವತ್ತು ಹೋದಾಗ ಸದಾಶಿವನಗರದ ಮನೆಗೆ ಡಿ ಕೆ ಬ್ರದರ್ಸ್ ಅಣ್ಣ ತಮ್ಮ ಇಬ್ಬರೂ ಕೂಡ ಜೊತೆಯಾಗಿ ಹೋಗಿದ್ದಾರೆ. ಖರ್ಗೆ ಅವರಿಗೆ ವಿಶ್ ಮಾಡೋದಕ್ಕಾಗಿ ಹೋಗಿದ್ದಾರೆ. ಹಾಗೆ ಹೋದಂಥವರು ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಖರ್ಗೆ ಅವರ ಜೊತೆಗೆ ಚರ್ಚೆ ನಡೆಸಿದ್ದಾರೆ. ಏನು ಚರ್ಚೆ ನಡೆಸಿದ್ದಾರೆ, ಏನು ಕತೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲದಿದ್ದರೂ ಕೂಡ ಅಸ್ಸಾಂ ಚುನಾವಣೆಗೆ ಸಂಬಂಧಿಸಿದಂತೆ, ಯಾಕಂದರೆ ಅಸ್ಸಾಂನ ಚುನಾವಣೆಗೆ ಅವ್ರನ್ನ ಶಿವಕುಮಾರ್ ಅವ್ರನ್ನ ವೀಕ್ಷಕರನ್ನಾಕಿ ಈಗಾಗಲೇ ಎಐಸಿಸಿ ನೇಮಕ ಮಾಡಿದೆ. ಹೀಗಾಗಿ ಅಸ್ಸಾಂ ಚುನಾವಣೆ ಸಂಬಂಧ ನಾಳೆ ಸಂಜೆ ದೆಹಲಿಗೆ ಶಿವಕುಮಾರ್ ಅವರು ಕೂಡ ಹೋಗ್ತಾ ಇದ್ದಾರೆ, ಅಲ್ಲಿಗೆ ತೆರಳುತ್ತಾ ಇದ್ದಾರೆ. ದೆಹಲಿಗೆ ಹೋದಾಗ ರಾಹುಲ್ ಗಾಂಧಿ ಅವರ ಪ್ರತ್ಯೇಕ ಭೇಟಿಗೂ ಕೂಡ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಸಾಧ್ಯ ಆಯಿತು ಅಂತ ಹೇಳಿದರೆ, ಯಾಕಂದರೆ ಪಕ್ಷದ ಕೆಲಸಕ್ಕಾಗಿ ಅವರು ಹೋಗ್ತಾ ಇರೋದ್ರಿಂದಾಗಿ ಪಕ್ಷದ ಕೆಲಸದ ನಿಮಿತ್ತವಾಗಿ ಅವರು ರಾಹುಲ್ ಗಾಂಧಿ ಅವ್ರನ್ನು ಕೂಡ ಭೇಟಿಯಾಗಿ ಅಸ್ಸಾಂನ ಬಗ್ಗೆಯೂ ಕೂಡ ರಿಪೋರ್ಟ್ ಕೊಡ್ಬೋದು, ಕರ್ನಾಟಕದ ಬಗ್ಗೆಯೂ ಕೂಡ ರಿಪೋರ್ಟ್ ಕೊಡ್ಬೋದು. ಹಾಗಾಗಿ ಆ ಭೇಟಿಯ ಪ್ರಯತ್ನವನ್ನು ಮಾಡಬಹುದು ಅಂತೇಳಿ. ಇಷ್ಟಕ್ಕೂ ಎಲ್ಲವೂ ಇಲ್ಲಿ ಗುಪ್ತಾಗಿ ನಡೀತಾ ಇರುವಂಥದ್ದನ್ನು ನಾವು ಗಮನಿಸ್ಬೋದು. ಯಾಕಂದರೆ ನವಂಬರ್ನಲ್ಲಿ ಕ್ರಾಂತಿಯ ಪರಿಣಾಮಗಳು ಏನೇನಾಯಿತು, 1 ವಾರಗಳ ಕಾಲ ಎಷ್ಟೆಲ್ಲ ಹುಯಿಲೆಬ್ಬಿಸಿದ್ರು, ಇವೆಲ್ಲವೂ ಕೂಡ ನಾವು ನೋಡಿದ್ದೀವಿ. ಆದರೆ ಅದಾದ ನಂತರ ಎಲ್ಲವೂ ಕೂಡ ಈಗ ಗುಪ್ತಾಗಿ ಸಾಗ್ತಾ ಇದೆ. ವಿಶೇಷವಾಗಿ ಸಂಕ್ರಾಂತಿಯ ವೇಳೆಗಾದಾಗಂತೂ ಇದು ಸಂಪೂರ್ಣವಾಗಿ ಗುಪ್ತ ಆಗ್ತಾ ಇದೆ. ಮುಖ್ಯಮಂತ್ರಿ ಆಗುವ ಕಸರತ್ತನ್ನು ಶಿವಕುಮಾರ್ ಅವರು ಮುಂದುವರಿಸ್ತಾ ಇದ್ದಾರಾ ಅನ್ನುವಂಥದ್ದು ಭಾಳ ಮುಖ್ಯವಾಗಿರುವಂತಹ ಪ್ರಶ್ನೆ. ಯಾಕಂದರೆ ಅವರ ಬಾಯಲ್ಲಿ ಎಲ್ಲೂ ಕೂಡ ಇದನ್ನು ಹೇಳದೇ ಇದ್ದರೂ ಕೂಡ ಆ ಪ್ರಯತ್ನ ಸಾಗದಂಗೆ ಕಾಣ್ತಾ ಇದೆ. ಸಂಪುಟ ಪುನರಚನೆಯ ಸಿಎಂ ಸಿದ್ದರಾಮಯ್ಯನವರ ಕಸರತ್ತು ಕೂಡ ಮುಂದೂಡಿಕೆಯಾದಂತೆ ಭಾಸವಾಗ್ತಾ ಇದೆ. ಯಾಕಂದರೆ ಇವತ್ತು 14ನೇ ತಾರೀಕಿದ್ದೀವಿ, 22ನೇ ತಾರೀಕು ಬಂತು ಅಂತ ಹೇಳಿದರೆ ಜನವರಿ 22ರಿಂದ ಅಧಿವೇಶನವನ್ನು ಕರೆದಿದ್ದಾರೆ, ವಿಶೇಷ ಅಧಿವೇಶನವನ್ನು ಕರೆದಿದ್ದಾರೆ. ಮನ್ರೇಗಾ ವಿಚಾರಕ್ಕೆ ವಿಬಿಜಿ ರಾಮ್ಜಿ ವಿರುದ್ಧದ ಅಧಿವೇಶನವಾಗಿ ಅದನ್ನು ಕರೆಯಲಾಗಿದೆ. ಜಂಟಿ ಸೆಷನ್ ಕೂಡ ನಡೆಯುತ್ತೆ. ಅಧಿವೇಶನ ಆಗಿರೋದ್ರಿಂದ ಈ ತಿಂಗಳು ಸಂಪುಟಕ್ಕೆ ಸರ್ಜರಿ ಆಗುವಂಥ ಸಾಧ್ಯತೆ ಇಲ್ಲ. ಯಾಕಂದರೆ 22ರಿಂದ ಶುರುವಾದರೆ 31ರವರೆಗೂ ಅಧಿವೇಶನ ನಡೆಯುತ್ತೆ. ಇನ್ನು ಸಂಪುಟ ಸರ್ಜರಿ ತಡೆದು ಸಿಎಂ ಬದಲಾವಣೆ ಅವಕಾಶವನ್ನು ಮುಕ್ತವಾಗಿಟ್ಟುಕೊಳ್ಳುವಂತಹ ಪ್ರಯತ್ನವನ್ನು ಶಿವಕುಮಾರ್ ಅವರು ಮಾಡ್ತಾ ಇದ್ದಾರಾ ಅಂತ ಹೇಳಿ. ಯಾಕಂದರೆ ಒಮ್ಮೆ ಸಂಪುಟ ಪುನರಚನೆ ಆಯಿತು ಅಂತ ಹೇಳಿದರೆ ಸಿದ್ದರಾಮಯ್ಯನವರ ಸೀಟು ಖಾತ್ರಿ ಅನ್ನುವಂಥ ಸಂದೇಶ ಹೋಗುತ್ತೆ. ಅದು ಎಲ್ಲಿ ತನಕ ಸಂಪುಟ ಪುನರಚನೆ ಆಗೋದಿಲ್ಲೋ ಅಲ್ಲಿ ತನಕ ಸಿಎಂ ಅವರ ಸೀಟು ಕೂಡ ಅತಂತ್ರ ಅನ್ನುವಂಥ ಭಾವನೆ ಅಂತೂ ಇದ್ದೇ ಇರುತ್ತೆ. ಬಜೆಟ್ ಅಧಿವೇಶನದವರೆಗೂ ಸಂಪುಟ ಪುನರಚನೆಗೆ ಅವಕಾಶ ಸಿಗೋದಿಲ್ವಾ ಅಂತ ಹೇಳಿ. ಯಾಕಂದರೆ ಈ ತಿಂಗಳ ಅಂತ್ಯದವರೆಗೂ ಅಧಿವೇಶನ ನಡೆಯುತ್ತೆ. ಮುಂದಿನ 1 ತಿಂಗಳು ಪೂರ್ತಿ ಸಿದ್ದರಾಮಯ್ಯನವರಿಗೆ ಬಜೆಟ್ ಪ್ರಿಪ್ರೇಷನ್ಸ್ ಆಗ್ತಾ ಇರುತ್ತೆ. ಮಾರ್ಚ್ ಫಸ್ಟ್ ವೀಕಲ್ಲಿ ಅವರು ಬಜೆಟ್ ಪ್ರೆಸೆಂಟ್ ಮಾಡುವಂಥದ್ದು ಇದೆ. ಹೀಗಾಗಿ ಬಜೆಟ್ ಅಧಿವೇಶನದವರೆಗೂ ಸಂಪುಟ ಪುನರಚನೆ ಅವಕಾಶ ಸಿಗೋದಿಲ್ವಾ ಅನ್ನುವಂತಹ ಅನುಮಾನವೂ ಕೂಡ ಇದ್ದೇ ಇರುವಂಥದ್ದು. ಇದೇನೇ ಇದ್ದರೂ ಕೂಡ ಸದ್ಯಕ್ಕಂತೂ ಬಂಡೆ ಪ್ರಯತ್ನ ಸಾಗಿದೆ. ಈ ಪ್ರಯತ್ನ ಯಶಸ್ವಿ ಆಗತ್ತಾ, ಯಾವ ಸ್ವರೂಪದ ಯಶಸ್ಸನ್ನು ತಂದು ಕೊಡುತ್ತೆ, ಈ ಕುತೂಹಲ ಇದ್ದೇ ಇರುವಂಥದ್ದು. ಇದಾಗಿತ್ತು ಇವತ್ತು